ಫಾರಿನ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಾನೆ ಹುಡುಕ್ತಾ ಇರ್ತಾರೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು, ಅದಾದ್ಮೇಲೆ ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಕ್ತು. ಹೊರ ದೇಶದಲ್ಲಿನ ಹೈ ಸ್ಯಾಲರಿ ಜಾಬ್ಗಳ ಆಸೆಗೆ ಏಜೆಂಟ್ಗಳ ಮೂಲಕ ಬೇರೆ ದೇಶಕ್ಕೆ ಹೋಗಿ ಅಲ್ಲಿನ ಟ್ರ್ಯಾಪ್ ನಲ್ಲಿ ಸಿಲುಕಿ ಹಾಕಿಕೊಂಡು ಜೀತದಾಳಾಗಿ ಕೆಲಸ ಮಾಡುವ ಹ್ಯೂಮನ್ ಟ್ರಾಫಿಕಿಂಗ್ ನ ಕರಾಳ ಸತ್ಯ ಘಟನೆ ಹೊರಗೆ ಬಂದಿದೆ. अंदर से कोई बाहर ना जा सके. ಗೇಣು ಹೊಟ್ಟೆಗಾಗಿ ಮಾರು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಒಂದಿಷ್ಟು ತಿನ್ಲಿಕ್ಕೆ ಬದುಕಲಿಕ್ಕೆ ಎಷ್ಟೊಂದು ಕಷ್ಟ ಬೀಳ್ತೀವಿ. ಸೊ ಇಂಡಿಯಾದಲ್ಲಿ ಸ್ಯಾಲ್ರಿ ಕಮ್ಮಿ ಅನ್ನೋದು ಎಲ್ರಿಗೂ ಗೊತ್ತು, ಟ್ಯಾಕ್ಸ್ ಕಟ್ಟಬೇಕು, ಸ್ಯಾಲ್ರಿ ಕಮ್ಮಿ. ಸೊ ಅದಕ್ಕೋಸ್ಕರ ನಾವು ಫಾರಿನ್ ಅಂತ ಕೂತಿರ್ತೀವಲ್ವಾ. ಏನು ಬೆಳಗದ್ರೆ ದಿನ ಬೆಳಗಾದ್ರೆ ನಾನು ಏನೆಲ್ಲ ಶ್ರೀಮಂತನಾಗ್ಬೋದು ಅಂತ ಹೇಳಿ ಹೆಬ್ಬಯಕೆಯನ್ನ ಇಟ್ಕೊಂಡಂತ ಇವರು ಆ ಏಜೆಂಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಹಿಂಗಿಂಗ್ ಕೆಲಸ ಇದೆ, ನೀವು ಹುಡುಗರನ್ನ ಕಳಿಸ್ಕೊಡ್ತೀರಾ ಅಂತ ಅವರಿಗೂ ಸುಳ್ಳು ಹೇಳಿರ್ತಾರೆ. ಒಳ್ಳೊಳ್ಳೆ ಕೆಲಸ ಇದೆ ಅಂತ ಏಜೆಂಟ್ ಗಳಿಗೂ, ಜೆನ್ಯೂನ್ ಏಜೆಂಟ್ ಗಳಿಗೂ. ನಾನು ಈ ಕತೆ ಅಲ್ಲ, ನೈಜತೆ ಹೇಳ್ಬೇಕು. ಅವರು ಪೋಸ್ಟ್ ಮಾಡಿದ್ರು, ಅದಕ್ಕೆ ನಾನು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದಾಗ ಅವ್ರು ಹೇಳಿದ್ರು ಈ ಥರ ಡೇಟಾ ಎಂಟ್ರಿ ಜಾಬು ಥೈಲ್ಯಾಂಡಲ್ಲಿ ಇದೆ ಅಂತ. ಸರಿ, ಏನು ಕೆಲಸ, ಏನು ಟೈಮಿಂಗ್ಸ್ ಏನು ಎಲ್ಲ ಕೇಳಿದೆ. ಸರಿ, ಅವರು ಹೇಳಿದ್ರು ವೀಕ್ಲಿ ಒಂದು ಹಾಲಿಡೇ, ವರ್ಕ್ ಪ್ರೆಷರ್ ಇರಲ್ಲ, ಈಸಿ ವರ್ಕು, 8 hours ಡ್ಯೂಟಿ, ಆ ಥರದ್ದೆಲ್ಲ ಹೇಳಿದ್ರು. ಒಳ್ಳೆ ಸ್ಯಾಲ್ರಿ ಹೇಳಿದ್ರು. ಇವಾಗ ಸ್ಯಾಲ್ರಿ ಲೆಕ್ಕ ಹಾಕೊಂಡು 60,000-70,000 ಹೇಳಿದ್ರು. ಆನ್ಲೈನ್ ಸ್ಕ್ಯಾಮ್ಗಳು, ಇಲ್ಲೀಗಲ್ ಕೆಲಸಗಳಲ್ಲಿ ಈ ಜನರನ್ನ ಹೊಡೆದು ಬಡೆದು ಜೀವ ಬೆದರಿಕೆ ಹಾಕಿ ಬಳಸಿಕೊಳ್ಳಲಾಗುತ್ತಿತ್ತು.